ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯ ತೇಜು. ಈ ದಿನದ ವಿಶೇಷ ರಾಷ್ಟ್ರೀಯ ವಿಜ್ಞಾನ ದಿನ. ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸಲಾಗುತ್ತದೆ. 28 ಫೆಬ್ರವರಿ 1928ರಂದು ಭಾರತೀಯ ಭೌತಶಾಸ್ತ್ರಜ್ಞ ಸರ್ ಸಿ.ವಿ. ರಾಮನ್ ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದಿದ್ದನ್ನು ಗುರುತಿಸಲು ಪ್ರತಿ ವರ್ಷ ಫೆಬ್ರವರಿ 28ರಂದು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ಆಚರಣೆಯ ಉದ್ದೇಶ ವಿಜ್ಞಾನ ಹಾಗೂ ನಮ್ಮ ಜೀವನದಲ್ಲಿ ಅದರ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು. ಸರ್ ಸಿ.ವಿ. ರಾಮನ್ ಅವರ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟ್ ರಾಮನ್. ಇವರ ಜನನ 1888ರ ನವೆಂಬರ್ 7ರಂದು ತಮಿಳುನಾಡಿನ ತಿರುಚಿನಾಪಳ್ಳಿಯಲ್ಲಿ ಜನನವಾಗಿದೆ. ರಾಮನ್ ಕುರಿತಂತೆ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವಿಜ್ಞಾನಿಯಾಗಿದ್ದಾರೆ. ನೊಬೆಲ್ ಪ್ರಶಸ್ತಿ ದೊರೆತ ವರ್ಷ 1930. ಈ ವರ್ಷದ ಅಂದರೆ 2024ರ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ವಿಜ್ಞಾನದಲ್ಲಿ ಮಹಿಳೆಯರು. 1986ರಿಂದ ಪ್ರತಿ ವರ್ಷ ಫೆಬ್ರವರಿ 28ರಂದು ನೀಡಲಾಗುತ್ತದೆ. 1986ರಿಂದ ನೀಡ್ತಾ ಬಂದಿರೋದು, ಪ್ರತಿ ವರ್ಷ ನೀಡ್ತಾರೆ. ಹಾಗಾದರೆ ರಾಮನ್ ಪರಿಣಾಮದಿಂದಾಗುವ ಉಪಯೋಗಗಳು ಅಂದರೆ ರಾಮನ್ ಪರಿಣಾಮ ಎಲ್ಲೆಲ್ಲಿ ಅನ್ವಯವಾಗುತ್ತದೆ ಅಂದರೆ ನೋಡೋಣ ಬನ್ನಿ. ಮೊದಲನೇದು, ರಾಮನ್ ರೋಹಿತ ದರ್ಶನದಿಂದ ಹಲವಾರು ಅನಿಲ, ದ್ರವ ಮತ್ತು ಘನ ವಸ್ತುಗಳ ವಿಶ್ಲೇಷಣೆಗೆ ಅನುಕೂಲವಾಗಿದೆ. ಸೆಕೆಂಡ್ ಒನ್, ಅತ್ಯಂತ ಸಂಕೀರ್ಣವಾದ ಮಾನವನ ಅಂಗಾಂಶಗಳು ಮತ್ತು ಕೆಲವು ಸೂಕ್ಷ್ಮಜೀವಿಗಳ ವಿಶ್ಲೇಷಣೆಗೆ ಬಳಸಲಾಗುತ್ತದೆ. ಮೂರನೇದು, ಕೆಲವು ಘನ ವಸ್ತುಗಳಲ್ಲಿ ಉನ್ನತ ಆವೃತ್ತಿಯ ಬೆಳಕನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ನಾಲ್ಕನೇದು, ಆಪ್ಟಿಕಲ್ ಆಂಪ್ಲಿಫೈಯರ್ಗಳಲ್ಲಿ ರಾಮನ್ ಆಂಪ್ಲಿಫಿಕೇಶನ್ ಅನ್ನು ಬಳಸಲಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.